ಜಾಲಿಬೇಚಿ ಗ್ರಾಮದಲ್ಲಿ ಮಂಗಗಳ ಕಾಟಕ್ಕೆ ಬೇಸತ್ತು ಗ್ರಾಮಸ್ಥರು. ಗ್ರಾಮದಲ್ಲಿ ಸುಮಾರು 4 ರಿಂದ 5 ಜನರ ಮಂಗಗಳ ದಾಳಿಗೆ ಬಲಿಯಾದ ಘಟನೆ ನಡೆದಿದೆ. ಜಾಲಿಬೇಚಿ ಗ್ರಾಮದಲ್ಲಿ ಮಲ್ಲಣ್ಣ ದೇವಪ್ಪೂರ್ ವಯಸ್ಸು 50 ವರ್ಷ ಅವರಿಗೆ ಗಂಭೀರ ಗಾಯಗೊಂಡ ಹಿನ್ನೆಲೆ ಗುಲ್ಬರ್ಗಾ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಮತ್ತು ಅದೇ ರೀತಿಯಾಗಿ ದೌಲ್ ಸಾಬ್ ಚೌಧರಿ ದೇವು ತಂದೆ ದೇವಪ್ಪ ಜಾಲಿಬೇಚಿ ಹಾಗೂ ನಬೀಬ್ ಸಾಬ್ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಇದನ್ನು ಗಮನಿಸಿದ ಸುರಪುರ ತಾಲೂಕಾ ದಂಡಾಧಿಕಾರಿ ವಿಜಯಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮತ್ತು ಗಾಯಗೊಂಡವರಿಗೆ ಆಸ್ಪತ್ರೆಗೆ ಕಳುಹಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಂಗಗಳನ್ನು ಹಿಡಿಯಲು ತಿಳಿಸಿದ್ದಾರೆ. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳಾರ್ದಂತ ಸರ್ ಆಗ್ತಾರೆ ಸರ್. ನಾನು ನೇರವಾಗಿ ಮಕ್ಕಳು ಶಾಲೆ ಮಕ್ಕಳು ಗ್ರಾಮ ಪಂಚಾಯಿತಿಯಿಂದ ಕಸ ವಿಲೇವಾರಿ ವಾಹನ ಧ್ವನಿವರ್ಧಕದಿಂದ ಜಾಲಿಬೇಚಿ ಗ್ರಾಮದಲ್ಲಿ ರಾತ್ರಿ ಆದರೆ ಯಾರು ಹೊರಗಡೆ ಬರಬಾರದು, ಬಂದರೂ ಕೂಡ ಕೈಯಲ್ಲಿ ದೊಣ್ಣೆ ಹಿಡಿದು ಓಡಾಡಬೇಕು ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ಆದರೂ ಕೂಡ ಜಾಲಿಬೇಚಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ಅಲ್ಲಿನ ಸಾರ್ವಜನಿಕರಿಂದ ಕೇಳಿ ಬರುತ್ತಿದೆ. HM ಹವಾಲ್ದಾರ್ RJ32 ಕನ್ನಡ ನ್ಯೂಸ್ ಸುರಪುರ.